ತುಂಬ ಜನ ವಿಶೇಷವಾಗಿ ಮೈಸೂರಲ್ಲಿ ಬೆಳೆಸಿದ್ರು ಅಂತ ಹೇಳಿದೆ, ತುಂಬ ಜನ ಸಪೋರ್ಟ್ ಮಾಡಿದರು ಅಂತ. ಬಟ್ ಎಲ್ಲೋ ಒಂದು ಕಡೆ ಕೆಲವರಿಗೆ ಈ ಥರ ಬೆಳೆದಾಗ, ಆ್ಯಕ್ಟ್ರ್ ಆದಾಗ, ಒಂದು ಸ್ಥಾನಕ್ಕೆ ಬಂದಾಗ ಒಂದು ಸ್ವಲ್ಪ ನಾನು ಬೆಳೆದಿದ್ದೀನಿ ಗುರು ಅನ್ನೋದೊಂದು ಸ್ವಲ್ಪ ಬರುತ್ತೆ. ದಿಮಾಕು, ಅಹಂಕಾರ ಅಂತೀವೋ, ನಮ್ಮ ಕಡೆ ಬೇರೆ ಬೇರೆ ಥರ ಹೇಳ್ತೀವಿ, ಅದು ಬರುತ್ತೆ ಕೆಲವರಿಗೆ. ನಾವು ಬಲರಾಜವಾಡಿ ಅವರಲ್ಲಿ ಅದನ್ನು ಏನಾದರೂ ಎಕ್ಸೆಪ್ಟ್ ಮಾಡ್ಬೋದು? ಯಾಕಂದರೆ ಇದುವರೆಗೂ ಕಂಡಿಲ್ಲ. ಏನಾದರೂ ಯಾವತ್ತಾದರೂ ಬಂದಿದೆ ಅದು ನಿಮ್ಮ ಅರಿವಲ್ಲಿ? ಇಲ್ಲ, ನಾನು ಮೊದಲೇ ಹೇಳಿದಾಗೆ ಅವ್ರು ನಮ್ಮನ್ನು ಬೆಳೆಸಿರೋದು, ನಾವು ಬೆಳೆದಿರೋದಲ್ಲ ಅದು. ಸೊ ಅವ್ರು ಬೆಳೆಸಿರೋದ್ರಿಂದ ಅದಾಗಿದೆ, ಅದೇ ಆಗೋಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಬೇರೆಯವ್ರಿಗೆ ಬರುತ್ತೆ ಈಗ ಯಾವುದೋ ಒಂದು ಗಿಡಕ್ಕೆ ನೀರು ಹಾಕ್ತೀರಿ, ಗಿಡಕ್ಕೆ ನೀರು ಹಾಕಲಿಲ್ಲ ಅಂದರೆ ಗಿಡ ಏನಾಗ್ತಿತ್ತು? ಹೌದು. ಸೊ ಇವಾಗ ಗಿಡ ಹಾಕಿದವನು ನಾನು ಅದನ್ನು ಬೆಳೆಸ್ತೆ ಅಂತ ಹೇಳ್ತಾನೆ, ಅಥವಾ ಗಿಡ ತಾನೇ ಬೆಳೀತು ಅಂತ ಹೇಳುತ್ತಾ? ಹೌದು, ಖಂಡಿತ ಅದರಲ್ಲಿ ವ್ಯತ್ಯಾಸ ಇದೆ. ಏನು ಹೇಳ್ತಾರೆ, ಈ ಥರ ಜನ ಇರ್ತಾರೆ, ತುಂಬ ಜನ ಇದ್ದಾರೆ ಕೂಡ ಇಂಡಸ್ಟ್ರಿನಲ್ಲಿ. ಕೆಲವರು ಏನೋ 1-2 ಸಿನಿಮಾ ಮಾಡಿದ ತಕ್ಷಣ ಗುರು ನಾನು ಸೆಲೆಬ್ರಿಟಿ ಅನ್ನೋ ಫೀಲ್ ಬಂದ್ಬಿಡ್ತು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಅದು ಆ ಸಂದರ್ಭಕ್ಕೆ ಅಷ್ಟೇ ಇರ್ತದೆ. ಅದಾದ ನಂತರ ಕೂತು ನಿಂತು ಅವರೇ ಯೋಚನೆ ಮಾಡಿದ್ರೆ ಎಲ್ಲೋ ಇದು ಸರಿ ಇಲ್ವೇನೋ ಅನ್ನೋ ರೀತಿ ಇದು ಬರುತ್ತೆ. ಚಿತ್ರರಂಗದಲ್ಲಿ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ಇಲ್ಲ, ತಪ್ಪು ಕಲ್ಪನೆ. ತಗ್ಗಿ ಬಗ್ಗೆ ನಡೆಯೋದು ಯಾವ ಮನುಷ್ಯನಿಗೂ ಒಳ್ಳೇದಲ್ಲ. ಯಾಕಂದರೆ ನಮಗೆ ಚಾನ್ಸ್ ಸಿಗಲ್ಲ ಗುರು. ಇಲ್ಲ ದಿನೇಶ್, ತಗ್ಗಿ ಬಗ್ಗೆ ನಡೆಯೋದು ಅನ್ನೋದಿದೆಯಲ್ಲ, ಅದೇ ಒಂದು ರಾಂಗ್ ಕಾನ್ಸೆಪ್ಟ್ ರೀ. ಅದು ಯಾವುದೇ ಫೀಲ್ಡಲ್ಲಿ ಆಗ್ಬೋದು, ನಿಮ್ಮ ಜರ್ನಲಿಸಮ್ ಎಲ್ಲರೂ ಆಗ್ಬೋದು, ಪೊಲಿಟಿಕಲ್ ಎಲ್ಲರೂ ಆಗ್ಬೋದು. ಸಹಜವಾಗಿ ಸರಳವಾಗಿ ಬದುಕ್ಬಿಟ್ರೆ ಮುಗಿದೋಯ್ತು. ಈ ತಗ್ಗಿ ಬಗ್ಗೆ ಅನ್ನೋದಿದೆಯಲ್ಲ, ಅಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಅವನ ನಡವಳಿಕೆಯಲ್ಲೇ, ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ನಡೆನುಡಿಯಲ್ಲಿ ಏನೋ ವ್ಯತ್ಯಾಸ ಇದೆ ಅನಿಸುತ್ತೆ. ನೀವು ಸರಳವಾಗಿ ಸಹಜವಾಗಿ ಇದ್ಬಿಟ್ರೆ ಎಲ್ಲವೂ ಸ್ವೀಕಾರವೇ. ಯಾಕಂದರೆ ಕೆಲವರು ಬೆಳೀತಾ ಇರ್ತಾರೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳದೆ ಅವ್ರನ್ನ ಏನಾದರೂ ಕೆಳಗೆ ತುಳಿಬೇಕನ್ನೋ ಮನಸ್ಥಿತಿಯವರು ಕೂಡ ಇರ್ತಾರೆ. ಆ ಥರ ಏನಾದರೂ ನಿಮ್ಗೆ ಅನುಭವ ಆಗಿರೋದು ನಿಮ್ಮ ಒಂದು ಸಿನಿ ಜರ್ನಿಯಲ್ಲಿ? ಖಂಡಿತ ಇಲ್ಲ, ಯಾರೋ ಆ ಥರದವರಿಲ್ಲ. ಅಗೈನ್ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ರಾಂಗ್ ಕಾನ್ಸೆಪ್ಟ್. ಯಾರೋ ನಮ್ಮನ್ನು ತುಳಿತಾ ಇದ್ದಾರೆ, ಯಾರೋ ನಮ್ಮನ್ನು ಮೇಲೆತ್ತುತ್ತಾ ಇದ್ದಾರೆ, ಯಾರೋ ನಮ್ಮನ್ನು ಬೆಳೆಸ್ತಾ ಇದ್ದಾರೆ, ಯಾರೋ ನಮ್ಮನ್ನು ಚಿವುಟ್ತಾ ಇದ್ದಾರೆ. ಕಾನ್ಸೆಪ್ಟೇ ರಾಂಗ್ ಕಾನ್ಸೆಪ್ಟ್. ಅದು ಮನುಷ್ಯನ ಒಟ್ಟು ಮಾನವ ಕುಲದಲ್ಲಿ ಆ ಕಾನ್ಸೆಪ್ಟನ್ನ ಇಟ್ಕೊಳ್ಬಾರ್ದು. ನೀವು ಸರಳವಾಗಿ, ಎಲ್ಲರೂ ಸರಳವಾಗಿ ಸಹಜವಾಗಿದ್ದುಬಿಟ್ರೆ ನಿಮ್ಗೆ ಅದು ಅನಿಸಿಕೆ ನಿಮ್ಗೆ ತಾಗೋದೇ ಇಲ್ಲ. ನಿಮ್ಮ ಒಂದು ಬಾಲ್ಯದ ಜೀವನ ನಾನು ಅದನ್ನು ಕೇಳಬೇಕು ಅಂದ್ಕೊಂಡೆ. ಅಂದರೆ ನಿಮ್ಮ ತಂದೆ ತಾಯಿಯವರು ಒಂದು ಫ್ಯಾಮಿಲಿಯಲ್ಲಿ ಅವಾಗೇ ನಿಮ್ದು ತುಂಬ ಓಕೆ ಕೂಡ ಫೈನಾನ್ಷಿಯಲಿ ಚೆನ್ನಾಗಿರೋ ಫ್ಯಾಮಿಲಿನ, ಅಥವಾ ಏನಾದರೂ ತುಂಬ ಬಡತನದಿಂದ ಬಂದಂಥ ಫ್ಯಾಮಿಲಿನ ಹೆಂಗೆ ಬೆಳ್ಕೊಂಡು ಅಂತ ಅದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿದ್ದರು. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಹಿಂಗೆ ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಹಾಗಿದ್ದದ್ದು 3 ವರ್ಷ ರೀ ಸಂಬಳ. ಇಲ್ಲ, ಆಗಿನ ಕಾಲಕ್ಕೆ ಅದೇ ದೊಡ್ಡದು. ನಮ್ಮ ತಂದೆ ರಿಟೈರ್ಡ್ ಆದಾಗ ಅವ್ರಿಗೆ ಪೆನ್ಷನ್ ಬರ್ತಾಯಿದ್ದು 750 ರೂಪಾಯಿ ಶುರುವಾಗಿದ್ದು ಪೆನ್ಷನ್ನು. 1992 ಹಿಂದಿನ ದಿನಗಳೆಲ್ಲವೂ ಎಲ್ಲರಿಗೂ ಕಷ್ಟದ ದಿನಗಳೇ. ನೀವು ಗ್ಯಾಟ್ ಒಪ್ಪಂದ ಮತ್ತು ಓಪನ್ ಮಾರ್ಕೆಟ್ ಆಯ್ತಲ್ಲ, ಅದಾದ ಮೇಲೇ ಎಲ್ಲರೂ ಕೂಡ ಸುಸ್ಥಿರತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಎಲ್ಲರ ಹತ್ರನೂ ಹಣ ಓಡಾಡೋಕ್ಕೆ ಶುರು ಆಯಿತು. ಒಂದಷ್ಟು ಉದ್ಯೋಗಗಳು, ಅಂದರೆ ನಿಮಗೆ ಓಪನ್ ಮಾರ್ಕೆಟ್ ಆಗ್ತಿದ್ದಂಗ್ಲೇ ವಿಶ್ವವೇ ಒಂದಾಯಿತು. ಅಲ್ಲಿ ಕೆಲಸಗಳು ಇಲ್ಲಿ ಬರೋಕ್ಕೆ ಶುರು ಆಯಿತು, ಇಲ್ಲಿ ಕೆಲಸಗಳು ಅಲ್ಲಿ ಹೋಗೋಕ್ಕೆ ಶುರು ಆಯಿತು. ಸೊ ನಿಮಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಎಲ್ಲ ರೀತಿಯ ಕೆಲಸಗಳು ಶುರು ಆಯಿತು. ಈಗ ನೋಡಿ, ಈಗ ಯಾರಾದರೂ ನನ್ನ ಕಷ್ಟ, ನನ್ನ ಬಡತನ ಅಂತ ಈ ಕಾಲದಲ್ಲಿ ಯಾರು ಅಂದರೆ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಲ್ಲ. ಆಮೇಲೆ ಯಾರೋ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ಬದುಕಬೇಕು, ದುಡಿದು ಅಂತ ಹೇಳಿ. ಇಲ್ಲ, ದುಡಿಮೆ ಮಾಡೋದು ಸಾಕು. ನಿಮಗೆ ಈಗ ಮೊದಲು ಕಷ್ಟ ಇತ್ತು, ಊಟಕ್ಕೆ ಕಷ್ಟ ಇತ್ತು, ಅನ್ನಕ್ಕೆ ಕಷ್ಟ ಇತ್ತು, ಆಯಿತಾ? ನಿಮಗೆ ಏನು ಕೊಳ್ಳುವಿಕೆಗೆ ತುಂಬ ಅಡೆತಡೆಗಳಿರ್ತಿದ್ವು. ಈಗ ನೋಡಿ, ಮೊನ್ನೆ ಯಾರೊಬ್ಬರು ಹೇಳ್ತಾಯಿದ್ರು, ಅವನು ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ಅವನು 4:45 5 ಗಂಟೆಗೆ ಕ್ಲೋಸ್ ಆದರೆ ಹೊರಗಡೆ ಬಂದ ತಕ್ಷಣ ಅವನು ಓಲಾಗೆ ಟೈಪ್ ಮಾಡ್ಕೊಂಡಿದ್ದಾನೆ. ಅವನು ಸ್ಕೂಟ್ರಲ್ಲೇನೋ ಹೋಗ್ತಾನಂತೆ. ಅವನು ಬರ್ತಾ ಇದ್ದಂಗೆ ಓಲಾ ಆ್ಯಪ್ ಆನ್ ಮಾಡ್ಕೊಳ್ತಾನೆ. ಅವ್ನು ನೋಡ್ತಾನೆ ಅಕ್ಕಪಕ್ಕ ಏನಿತ್ತು ಅಂತಂದರೆ 7 ಗಂಟೆ 8 ಗಂಟೆವರೆಗೂ ಅವನು ಓಲಾ ಓಡಿಸ್ತಾನೆ. ಮನೆಗೆ ತಕ್ಷಣ ಹೋಗಬೇಕು ಅಂತಂದರೆ ಯಾವ್ದಾದ್ರು ಮನೆ ಕಡೆ ದಾರಿನೇ ಹುಡುಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಮನೆಗೆ ಅವ್ನು ತಲುಪಿಬಿಡ್ತಾನೆ. ಅವ್ನು ಏನು ಹೇಳ್ತಾನೆ ಅಂದರೆ, ನಾನು ಬೆಳಗ್ಗೆ ಬರಬೇಕಾದ್ರೆ ನಾನು ಓಲಾ ಬಂದೇ ನಾನು ಆಫೀಸ್ಗೆ ಹೋಗ್ತೀನಿ ಸರ್. ಆಫೀಸ್ ಮುಗಿದ ಮೇಲೂ ಕೂಡ ನಾನು ಓಲಾದಲ್ಲೇ ನನ್ನದೇ ಗಾಡಿ ದುಡ್ಡು ಮಾಡ್ಕೊಂಡು ನಾನು ಪೆಟ್ರೋಲ್ಗೂ ನೋಡಿಕೊಂಡು ನಾನು ಖರ್ಚಿಗೂ ಮಾಡ್ಕೊಂಡು ಮನೆಗೆ ಹೋಗಿ ತಲುಪ್ಕೊತೀನಿ ಅಂತ. ಇದಕ್ಕೇನು ಹೇಳ್ತೀರಿ? ಕರೆಕ್ಟ್. ಯಾಕಂದರೆ ಮನುಷ್ಯ ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ ಹಾಗೆ ಕಾಯಕ ಮಾಡಬೇಕು, ಕೆಲಸ ಮಾಡಬೇಕು, ಆಯಿತಾ? ನನ್ನ ಯಾರೋ ತುಳಿದ್ಬಿಟ್ರು,
ನನ್ನ ಯಾರು ನನ್ನನ್ನು ರೀಸನ್ ಹೇಳ್ಕೊಂಡು ಓಡಾಡೋದಲ್ಲ, ಕಾರಣಗಳು ಕೊಡದೆ ನೀವು ಕಾಯಕ ಮಾಡ್ಕೊಂಡು ಕುಣಿಲಾರ್ದವ್ರನ್ನೆಲ್ಲ ಡಂಕು ಅಂತ ಹೇಳ್ತಾರೆ, ಆ ಥರ ಆಗ್ಬಿಡುತ್ತೆ, ಬೇಡ ಅಂತ. ಆರಾಮಾಗಿರ್ಬೋದು. ನಿಮ್ಮ ತಂದೆಯವರು ಪೊಲೀಸ್ ಅಂತ ಹೇಳಿದ್ರಿ, ಎಲ್ಲ ಒಂದು ಕಡೆ ನಿಮ್ಮ ತಂದೆಯವರು ಕೂಡ ಆಸೆ ಇರೋದು ನನ್ನ ಮಗನ ಪೊಲೀಸ್ ಆಗಬೇಕು. ನನಗೆ ಬಂದಿತ್ತು SLC ಆದಮೇಲೆ ನನಗೆ ಪೊಲೀಸ್ ಬಂದಿತ್ತು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ನಾವೆಲ್ಲ ಅವಾಗ ಎನ್ರೋಲ್ ಮಾಡಿಸ್ಬೇಕಿತ್ತು, ಬಂದಿತ್ತು. ನಮ್ಮ ತಂದೆನೇ ಬೇಡ ಅಂತಂದರು. ಯಾಕೆ ಅಂದರೆ ಪೊಲೀಸ್ ಅನ್ನೋದು ತುಂಬ ದಿನೇ ದಿನೇ ಸರ್ಕಾರಿ ನೌಕರಿ ಅನ್ನೋದು ಕ್ಲಿಷ್ಟಕರವಾಗ್ತಿದೆ, ಅದರಲ್ಲೂ ಪೊಲೀಸ್ ಅನ್ನೋದು. ಅವರೆಲ್ಲ ನಾವು ನಮ್ಮ ತಂದೆನ ಹಬ್ಬ ಹರಿದಿನಗಳಲ್ಲಿ ಜೊತೆಲಿ ಊಟನೇ ಮಾಡೋಕ್ಕಾಗ್ತದೆ. ಹೌದೌದು, ಅದೊಂದು ಸಮಸ್ಯೆ. ಹಬ್ಬ ಹರಿದಿನಗಳು ಒಂದು ಕಡೆ ಡ್ಯೂಟಿ ಹಾಕ್ಬಿಡ್ತಿರ್ತಾರೆ, ಏನಾರು ಚಳುವಳಿಗಳು ಮತ್ತೊಂದು ಮಗುವಿಂದಾಗ ಎಲ್ಲ ಬೀದಿಲಿ ಇರ್ತಿದ್ರು ಅವರು, ನಾವು ಮನೇಲಿ ಆಗ್ತಿರ್ಲಿಲ್ಲ, ಹೀಗೆಲ್ಲ ಇರ್ತಿತ್ತು. ಅದಕ್ಕೋಸ್ಕರ ನಿಮಗೆ ಬೇಡ ಅಂತ ಹೇಳಿದ್ರು. ಆ ಕಾರಣಕ್ಕೇನೋ ಬೇಡ ಅಂದಿರ್ಬೋದು. ನನಗೇನೋ ಆಸಕ್ತಿ ಇರಲಿಲ್ಲ, ನಿಮಗೂ ಇಂಟ್ರೆಸ್ಟ್ ಇರಲಿಲ್ಲ, ಅವ್ರಿಗೂ ಇಷ್ಟ ಇರಲಿಲ್ಲ. ಬಹುಶಃ ಈ ನಟನಾಗಿ ಹಿಂಗೆ ಬಂದು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬರೋದಕ್ಕೋಸ್ಕರ ಅಲ್ಲಿ ಆದೊಂದು ದಾರಿ ತಪ್ಪಿದೆ ಅನ್ಬೋದು. ಇಲ್ಲ ಅಂದರೆ ನಾವು ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೋಡ್ತಾ ಇದ್ವಿ. ಈಗ ನೋಡಿ, ನಾನು ಅವಾಗ ಹೋಗಿದ್ರೆ ಬಂದಿದ್ದು ಪೊಲೀಸ್ ಕಾನ್ಸ್ಟೇಬಲ್ಗೆ, ಅಷ್ಟಕ್ಕೆ ಸೀಮಿತ ಆಗಿದ್ರೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಈಗ ನನಗೆ 53 ವರ್ಷ, ಬಹುಶಃ ಸಬ್ ಇನ್ಸ್ಪೆಕ್ಟರ್ ಆಗೇನೋ ಇರ್ಬೋದಿತ್ತು. ಈಗ ನಾನು ಸಿನಿಮಾಗೆ ಬಂದಮೇಲೆ ಕಮಿಷನರ್ ಎಲ್ಲ ಆಗ್ತೀನಿ, ACP ಆಗ್ತೀನಿ, DCP ಆಗ್ತೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತೀನಿ. ಇದನ್ನೇ ಹೇಳ್ತೀರ ಅನ್ಕೊಂಡೆ ನಾನು ಸಿನಿಮಾದಲ್ಲಿ, ಅದಕ್ಕಿಂತ ದೊಡ್ಡದಾಗಿ ಆಗಿದ್ದೀನಿ ಅನ್ನೋ ಥರ. ಎಲ್ಲ ಪೊಲೀಸ್ ಹುದ್ದೆಯಲ್ಲಿ ಎಷ್ಟೆಷ್ಟು ದೊಡ್ಡದಿದೆ, ಎಲ್ಲದನ್ನು ಕೂಡ ನಾನು ಆ ಡ್ರೆಸ್ ಹಾಕ್ಕೊಂಡು ಪೊಲೀಸ್ ನಾನು ಆದರೆ ಹಿಂಗಿರ್ತಾ ಇದೆ ನೋಡಿ ಅನ್ನೋಂಥ ರೀತಿಯಲ್ಲಿ ತೋರಿಸ್ದಂಗೆ ಏನಿದೆ. ಕೆಲವೊಂದು ಪಾತ್ರಗಳನ್ನು ನೋಡಿದಾಗ ಪೊಲೀಸ್ ಆಫೀಸರ್ ಪಾತ್ರಗಳಲ್ಲಿ ತುಂಬ ಖಡಕ್ಕಾಗಿ ಕಾಣಿಸ್ಕೊಂಡಿರೋದನ್ನು ಕೂಡ ನಾನು ಗಮನಿಸಿದ್ದೀನಿ. ಹೌದೌದು. ನಾನು SLV ಅಂತ ಒಂದು ಮಾಡಿದೆ, ಸಿರಿಲ್ ಅಂಬೋದ್ರ ವಿವಾಹ ಅಂತ, ಭಾಳ ಒಳ್ಳೆ ಸಿನಿಮಾ. ಅದರಲ್ಲಿ SCP ಕ್ಯಾರೆಕ್ಟರ್ ಮಾಡಿದೆ, ಒಳ್ಳೆ ಸಿನಿಮಾ. ಈಗ ತೆಲುಗಲ್ಲಿ ಒಂದು ಮಾಡಿದ್ದೀನಿ, ಮಿಸ್ಟೀರಿಯಸ್ ಅಂತ. ಅದರಲ್ಲಿ DCP ಕ್ಯಾರೆಕ್ಟರು, ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟರ್, ಲೀಡ್ ಕ್ಯಾರೆಕ್ಟರ್. ಅದು ರಿಲೀಸ್ ಆಗಬೇಕು, ನವಂಬರ್ಗೆ ರಿಲೀಸ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಬಂದಿದೆ ಅದು. ಸೊ ಇವೆಲ್ಲ ಅಂದರೆ ಪೊಲೀಸ್ ವಾತಾವರಣ. ನಾನು ಹುಟ್ಟಿ ಬೆಳೆದೆಲ್ಲ ಮೈಸೂರು ಪೊಲೀಸ್ ಕ್ವಾರ್ಟರ್ಸ್ ಇದೆ, ಜಲ್ಪುರಿ ಅಂತ, ಅಲ್ಲೇ ಬೆಳೆದಿದ್ದು. ಸೊ ಮೊದಲಿಂದನೂ ಪೊಲೀಸು ಹೆಂಗೆ ನಡೆಯುತ್ತೆ, ಪೊಲೀಸ್ ಟ್ರೈನಿಂಗ್ ಹೆಂಗೆ ನಡೆಯುತ್ತೆ, ಹೌದೌದು, ಅದೆಲ್ಲವೂ ಒಂದು ಒಳಗಡೆ ಇರೋದ್ರಿಂದ ಆ ಗತ್ತು ಅಲ್ಲಿಂದನೇ ಬಂದಿದೆ. ಪೊಲೀಸ್ ಡ್ರೆಸ್ ಹಾಕಿದ ತಕ್ಷಣ ಏನೋ ಒಂಥರ ಗೊತ್ತಾಗ್ಬಿಡುತ್ತೆ. ಬಟ್ ಓಕೆ, ಈ ರೀತಿಯಾಗೆಲ್ಲ ಬಂದರೆ ಸಿನಿಮಾ ಮಾಡ್ತಾ ಬಂದ್ರಿ, ಸಿನಿಮಾಗಳು ಆಗ್ತಾಯಿದೆ, ತುಂಬ ಸಿನಿಮಾಗಳು ಇನ್ನು ಪೆಂಡಿಂಗ್ ಇದೆ, ಬಿಡುಗಡೆ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.